ಈಗಿನ ಕಾಲದ ಮಂದಿ ರಾತ್ರಿ ಎಷ್ಟು ಲೇಟ್ ಊಟ ಮಾಡ್ತಾರೆ. ನಮಗೂ ಸಣ್ಣವರಿದ್ದಾಗಿಂದ ಅದೇ ಕಲ್ಸ್ಯಾರ ಮನ್ಯಾಗ. ಮೊದ್ಲಿನ ಕಾಲದ ಮಂದಿ ಜಲ್ದಿ ಕತ್ಲಾಗೋಕ್ಕಿಂತ ಮೊದ್ಲು ಊಟ ಮಾಡಿ ಕಡ್ಯಾಕ್ ಆಗ್ತಿದ್ರು. ಅದಕ್ಕೆ ಅವ್ರಿಗೆ ಜಾಸ್ತಿ ರೋಗ ಆಗ್ತಿರ್ಲಿಲ್ಲ. ನಾ ಯಾರ ಕಡೆ ಆಯುರ್ವೇದ ಕಲ್ತೀನಿ ಅವ್ರು ನನ್ನ ಗುರುಗಳು ಏನು ಕಲ್ಸಿದ್ರಂದ್ರೆ, ಯಾ ಮನುಷ್ಯ ಪ್ರಾಣಿ ಪಕ್ಷಿ ರಾತ್ರಿ ಕಾಣಿಸೋದಿಲ್ಲ ಅವರು ರಾತ್ರಿ ತಿನ್ನಬಾರ್ದು. ನಾಯಿ ಸಿಂಹ ಹುಲಿ ಕಣ್ಕಪ್ಲಿ ನೋಡಿದ್ರೆ ಅವಕ್ಕೆ ರಾತ್ರಿ ಕಾಣಿಸ್ತಾವ, ಅವು ತಿಂದರೆ ಏನೂ ಪ್ರಾಬ್ಲಮ್ ಇಲ್ಲ. ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಸಣ್ಣ ಹಕ್ಕಿ ಅವೆಲ್ಲ ನೋಡ್ರಿ, ಯಾವರೇ ಹಕ್ಕಿ ನೋಡಿರಿ ಅಂದ್ರಿ ರಾತ್ರಿ ಓಡಾಡೋದು. ಗುಡಿಸಲು ಸೇರ್ಕೋತಾವ. ಸೂರ್ಯಾಸ್ತ ಆದ್ಮೇಲೆ ನೀರು ಕುಡಿಯೋದಿಲ್ಲ, ಊಟನೂ ಮಾಡೋದಿಲ್ಲ ಅವು ರಾತ್ರಿ. ನಾವು ಲೈಟ್ ಕಂಡು ಹಿಡ್ದೇವು ಅಂತ ಹೇಳಿ ಕಾರ್ಬಾರ್ ಮಾಡ್ತೇವಿ. ಸೂರ್ಯಾಸ್ತ ಆದ್ಮೇಲೆ ತಿಂದ್ರೆ ನಮ್ಮ ಡೈಜೆಷನ್ ವೀಕ್ ಇರ್ತದೆ. ಅವಾಗ ಎದಕ್ಕೆ ವೀಕ್ ಇರ್ತದೆ ನೆಕ್ಸ್ಟ್ ರೀಲ್ನಾಗ ಹೇಳ್ತೀನಿ. ಆದ್ರೆ ನೀವು ಸೂರ್ಯಾಸ್ತ ಆದ್ಮೇಲೆ ಏನು ತಿಂತೀರಿ ಲೇಟ್ ನೈಟ್, ಆಮೇಲೆ ತಿಂದು ಜಲ್ದಿ ಮಕ್ಕೋತಿರಲ್ಲ, ಪಕ್ಕಾ ತ್ರಾಸ ಆಗ್ತೈತಿ. ಆ್ಯಸಿಡಿಟಿ, ಗ್ಯಾಸ್, ಉಳ್ಕಿದ ಎಲ್ಲ ರೋಗ ಬರೋದು ಇದರ್ಲಿಂದೆ. ಅದಕ್ಕೆ ಜಲ್ದಿ ಊಟ ಮಾಡೋದು ಕಲೀರಿ. ಈಸಿ ಇಲ್ಲ ನನಗೆ ಗೊತ್ತೈತಿ, ಆದ್ರೆ ನೀವು ಎಷ್ಟಕ್ಕೆ ಊಟ ಮಾಡ್ತೀರಿ ಅಟ್ಲೀಸ್ಟ್ ಅರ್ಧ ತಾಸು ಕಡಿಮೆ ಮಾಡ್ಕೋತ ಬಂದು ಕಡಿಗೆ ಸೂರ್ಯಾಸ್ತನ ನಿಮ್ದು ಊಟ ಆಗಬೇಕು. ಒಂದೊಂದು ಸತಿ ಹೊರಗೆ ಪಾರ್ಟಿ ಅದು ಮಾಡಕ್ಕೆ ಹೋಗ್ತೀರಿ, ನನಗೂ ತಿಳಿತದೆ. ತಿಂಗಳನಾಗ ಕಡಿಗೆ 25 ದಿವಸರೇ ಫಾಲೋ ಮಾಡಿರಿ, 20 ದಿವಸ ಫಾಲೋ ಮಾಡಿರಿ. ಹೋಲಿ ಟ್ರೈ ಮಾಡಿ ನೋಡಿರಿ, ಫರಕ್ ಬೀಳಲಿಲ್ಲ ಅಂದ್ರೆ ನನಗೆ ಅನ್ಫಾಲೋ ಮಾಡಿರಿ. ಆಯಿತಾ? ಬಾಯ್.